ಕೋಲಾರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಂತ ಸರ್ವಜ್ಞ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ವೇಳೆ ಸಂತ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉಪ ವಿಭಾಗಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು, ಕುಂಬಾರ ಸಮುದಾಯದ ಯುವ ಮುಖಂಡ ಡಾಕ್ಟರ್ ನಾಗರಾಜ್ ಕುಂಬಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದಂತೆ ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ಕಡಿಮೆ ಅವಕಾಶಗಳು ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುಂಬಾರ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥ ಮನವಿ ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ 2A ಕ್ಯಾಟಗರಿಯಲ್ಲಿ ನಮ್ಮನ್ನು ಮೇಂಟೈನ್ ಮಾಡಿದ್ದಾರೆ. ಈಗ ನಾವು 2A ಕ್ಯಾಟಗರಿ ಇದ್ದೀವಿ, ಕ್ಯಾಟಗರಿ 2A ಇದೆ. ಆದರೆ 2A ಕ್ಯಾಟಗರಿಯಲ್ಲಿ ಬರೀ ಕುಂಬಾರ ಸಮಾಜದವರು ಒಬ್ಬರೇ ಇರೋದಿಲ್ಲ. ಇದರ ಜೊತೆಗೆ ಸುಮಾರು 118 ಕ್ಯಾಸ್ಟ್ಗಳು ಇಲ್ಲಿ ನಮ್ಮ ಮೇಲೆ ಒಂದು ಪ್ರಭಾವವನ್ನು ಬೀರಿದಾಗ, ಮತ್ತು ಅವರ ಒಂದು ಪ್ರಭಾವ ಅನ್ನೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಅವರೆಲ್ಲ ಒಂದು ಮುಂದುವರೆದಂಥ ಒಂದು ಕೆಲವೊಂದು ನಮ್ಮಲ್ಲೇ ಮುಂದುವರೆದಂಥ ಒಂದು ಕ್ಯಾಸ್ಟ್ಗಳ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಸೀಟ್ಗಳಾಗ್ಬೋದು ಭಾಳಷ್ಟು ರೇರ್, ಭಾಳ ಕಡಿಮೆ ಸಿಗುತ್ತೆ ಅವ್ರಿಗೆ, ಮಕ್ಕಳಿಗೆ ಈ ಅವಕಾಶಗಳು ವಂಚಿತರಾಗಿರ್ತವೆ. ಅದಕ್ಕೆ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀವಿ, ಕ್ಯಾಟಗರಿ 2A ಒಂದು ಸಪ್ರೇಟ್ ಇನ್ನೊಂದು ಕ್ಯಾಟಗರಿ 2A ಒಳ ಮೀಸಲಾತಿ ಕುಂಬಾರ ಜನಾಂಗಕ್ಕೆ ಕೊಡಬೇಕಂತೇಳಿ ನಾನು ಭಾಳಷ್ಟು ದಿನಗಳಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅದು ಮೋಸ್ಟ್ಲಿ ಆಗೋ ಚಾನ್ಸ್ ಇದೆ ಅಂತೇಳಿ ನಾನು ಒಂದು ಅನಿಸಿಕೆ ಆಗ್ತದೆ ಇತ್ತೀಚಿನ ದಿನದಲ್ಲಿ. ದಯಮಾಡಿ ಸರ್ಕಾರಗಳು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.